ಕಾಲ ಬದಲಾಗಿದೆ, ಜೀವನ ಬದಲಾಗಿದೆ. ಸಂಬಂಧಗಳ ಬಂಧನದಲ್ಲಿ ನಮ್ಮನ್ನು ನಾವು ಹ್ಯಾಕ್ ಕಟ್ಕೊಂಡಿದ್ವಿ ಅಂತ ನಮ್ಮ ಕಾಲದವ್ರಿಗೆ ನೆನಪಿದೆ. ತಂದೆ ಮುಖದಲ್ಲಿ ದೇವರನ್ನ ಕಾಣ್ತಾ ಇದ್ವಿ, ತಾಯಿ ಪಾದದಲ್ಲಿ ಸ್ವರ್ಗ ಕಾಣ್ತಾ ಇದ್ವಿ. ಆದರೆ ಈಗ ಜನ ತುಂಬ ಬದಲಾಗಿದ್ದಾರೆ. ಇವತ್ತಿನ ಜನರೇಷನ್ನು ತುಂಬ ಜಾಣರು, ವೆರಿ ಪ್ರಾಕ್ಟಿಕಲ್. ಅವರ ದೃಷ್ಟಿನಲ್ಲಿ ಒಂದೊಂದು ಸಂಬಂಧನೂ ಒಂದು ಏಣಿ ಇದ್ದಾಗೆ. ಅದನ್ನು ಹತ್ಕೊಂಡು ಮೇಲಕ್ಕೆ ಹೋಗ್ತಾರೆ. ಆಮೇಲೆ ಆ ಏಣಿ ಯಾವ ಉಪಯೋಗಕ್ಕೂ ಬರಲ್ಲ ಅಂತ ಗೊತ್ತಾದ ಮೇಲೆ ಅದನ್ನು ಅವ್ರ ಮನೆ ಮುರುಕಲ್ ಮೇಜು, ಬೆಂಚು, ಒಡಕಲ್ ಪಾತ್ರೆ, ಹರಿದಿರೋ ಬಟ್ಟೆ, ಹಳೆ ಪೇಪರ್ ಥರ ವೇಸ್ಟ್ ಅಂತ ಅಟ್ಟದ ಮೇಲೆ ಬಿಸಾಕ್ತಾರೆ. ಆದರೆ ಜೀವನ ನಮ್ಮನ್ನು ಯಾವಾಗಲೂ ಏಣಿ ಥರ ಮೇಲೆ ಕರ್ಕೊಂಡು ಹೋಗಲ್ಲ. ಜೀವನ ಅನ್ನೋದೊಂದು ಮರ ಇದ್ದ ಹಾಗೆ. ತಂದೆ ತಾಯಿಗಳು ಆ ಮರದ ಬೇರು. ಮರ ಎಷ್ಟೇ ದೊಡ್ಡದಾಗಿರಬಹುದು, ಅದರ ಹಸಿರು ಎಷ್ಟೇ ಸಮೃದ್ಧವಾಗಿರ್ಬೋದು, ಆದರೆ ಅದರ ಬೇರನ್ನ ಕತ್ತರಿಸಿದ್ರೆ ಆ ಮರ ಬದುಕೋಕೆ ಸಾಧ್ಯನಾ? ಒಬ್ಬ ತಂದೆ ಕಷ್ಟಪಟ್ಟು ಬೆವರು ಸುರಿಸಿ ಸಂಪಾದನೆ ಮಾಡಿದ ಒಂದೊಂದು ಪೈಸಾನು ತನ್ನ ಮಕ್ಕಳ ಸಂತೋಷಕ್ಕೋಸ್ಕರ, ಭವಿಷ್ಯಕ್ಕೋಸ್ಕರ ನಗ್ನಗ್ತಾ ಖರ್ಚು ಮಾಡುವಾಗ ಅದೇ ಮಗ ತನ್ನ ತಂದೆಗೆ ಕಣ್ಣು ಮಂಜಾದಾಗ ಬೆಳಕು ತೋರಿಸೋದಕ್ಕೆ ಯಾಕೆ ತಿರಸ್ಕಾರ ಮಾಡ್ತಾನೆ? ಒಬ್ಬ ತಂದೆ ತನ್ನ ಮಗ ಜೀವನದ ಹೆಜ್ಜೆ ಇಡೋದಕ್ಕೆ ಸಹಾಯ ಮಾಡುವಾಗ ಅದೇ ಮಗ ತನ್ನ ತಂದೆ ಜೀವನದ ಕೊನೆ ಹೆಜ್ಜೆ ಇಡಬೇಕಾದ್ರೆ ಯಾಕೆ ಅವನಿಗೆ ಆಶ್ರಯ ಕೊಡೋದಿಲ್ಲ? ಜೀವನ ಪೂರ್ತಿ ಮಕ್ಕಳಿಗೋಸ್ಕರ ತಮ್ಮ ಸುಖ ಸಂತೋಷನ ದಾರಿಯರು ಹೆತ್ತವರಿಗೆ ಯಾವ ಅಪರಾಧಕ್ಕೋಸ್ಕರ ಈ ಕಣ್ಣೀರು ಒಂಟಿತನದ ಶಿಕ್ಷೆ ಕೊಡ್ತಾರೆ? ಇವ್ರಿಗೆ ಪ್ರೀತಿ ಕೊಡಕ್ಕಾಗಲ್ಲ ಅಂದಮೇಲೆ ನಮ್ಮ ಪ್ರೀತಿನ ನಮ್ಮಿಂದ ಕಿತ್ಕೊಳ್ಳೋ ಅಧಿಕಾರ ಇವ್ರು ಯಾರು ಕೊಟ್ಟಿದ್ದು? ಈ ಮಕ್ಕಳು ತಮ್ಮನ್ನು ತಾವು ಏನು ಅಂತ ತಿಳ್ಕೊಂಡಿದ್ದಾರೆ. ಯಾವ ತಂದೆ ತಾಯಿಗಳನ್ನ ಆ ದೇವರು ಪ್ರೀತಿ ಅನ್ನೋ ಬಂಧನದಲ್ಲಿ ಒಟ್ಟಾಗಿ ಬೆಸ್ತಿದಾನೋ ಅವರನ್ನ ಎರಡು ಭಾಗ ಮಾಡಿ ಹಂಚಿಕೊಂಡು ಒಂಟಿತನದಲ್ಲಿ ಕೊರಗಿಸೋದು ನ್ಯಾಯನ? ಇದಕ್ಕೆನಾ ತಂದೆ ತಾಯಿಗಳು ನೂರಾರು ದೇವರಿಗೆ ಹರಕೆ ಹೊತ್ತು ಮಕ್ಕಳನ್ನ ಪಡೆಯೋದು? ಈ ಒಂದು ದಿವಸಕ್ಕೆನಾ? ಬಹುಶಃ ಈ ಮಕ್ಕಳಿಗೆ ಗೊತ್ತಿಲ್ಲ, ನಮ್ಮ ಇವತ್ತು ನಾಳೆ ಅವ್ರದ್ದಾಗುತ್ತೆ. ಇವತ್ತು ನಮಗೆ ವಯಸ್ಸಾದಾಗೆ ನಾಳೆ ಅವ್ರಿಗೂ ವಯಸ್ಸಾಗುತ್ತೆ. ಇವತ್ತು ನಾವು ಕೇಳ್ತಾರೋ ಪ್ರಶ್ನೆಗಳ ನಾಳೆ ಅವರು ಕೇಳ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ ತಂದೆ ತಾಯಿಗಳ ಬೆಲೆ ಏನು, ಅವ್ರ ಫೀಲಿಂಗ್ಸ್ ಏನು ಅಂತ. ಹಾಗೆ ನಮ್ಮಂಥ ಮೂರ್ಖ ತಂದೆ ತಾಯಿಗಳಿಗೆ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಮಕ್ಕಳುಗಳು ಬೇಕು, ಅವ್ರನ್ನ ಸಾಕಬೇಕು, ಬೆಳೆಸ್ಬೇಕು, ಓದಿಸ್ಬೇಕು, ಎಲ್ಲನೂ ಮಾಡಬೇಕು. ಆದರೆ ಅವ್ರನ್ನ ದಡ ಸೇರಿಸೋ ಆವೇಶದಲ್ಲಿ ನಾವು ಮುಳುಗೋಬಾರ್ದು. ಮಾತಾಡೋಕ್ಕೂ ಬರದೆ, ತಿನ್ನೋಕ್ಕೂ ಬರದೆ, ನಡೆಯೋಕ್ಕೂ ಬರದೆ ಇರೋ ಮಕ್ಕಳಿಗೆ ಬದುಕೋದನ್ನು ಕಲಿಸೋ ನಾವೇ ಬದುಕೋದನ್ನು ಕಲಿತಿದ್ರೆ ಹೇಗೆ? ಕಾಲ ಬದಲಾದಾಗೆ, ಮಕ್ಕಳು ಬದಲಾದಾಗೆ ತಂದೆ ತಾಯಿಗಳು ಬದಲಾಗಬೇಕು. ಯಾರ ಮೇಲೆ ಯಾವ ನಿರೀಕ್ಷೆನೂ ಇಟ್ಕೋಬಾರ್ದು. ಎಕ್ಸ್ಪೆಕ್ಟೇಷನ್ ಇರೋ ಕಡೆ ಡಿಸಪಾಯಿಂಟ್ಮೆಂಟ್ ಇದ್ದೇ ಇರುತ್ತೆ.